ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಇತ್ತೀಚೆಗೆ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ತಾರಾ ಹೋಟೆಲ್ನಲ್ಲಿ ನಡೆದಿದ್ದಾದರೂ ಏನು, ಇಲ್ಲಿ PSI ನಾರಾಯಣ ಮಧುಗಿರಿ ಇವರ ತಪ್ಪಾದರೂ ಏನಿದೆ ಎಂದು ಜಿಲ್ಲಾಡಳಿತ ಹಾಗೂ ಸರ್ಕಾರ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಹಾಗೂ ದಾವಣಗೆರೆ IGP ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಕಣ್ರಿ. ಹೌದು, ಇಲ್ಲಿ ತಾರಾ ಹೋಟೆಲ್ನವರು ಪೊಲೀಸ್ನವರು ಇವರಿಗೆ ಹೊಡೆದಿದ್ದ CCTV ಫುಟೇಜನ್ನು ನೀಡಿದ್ದಾರೆ ಹೊರತು ಪೊಲೀಸರಿಗೆ ಇವರು ಬೈದಂಥ CCTV ಫುಟೇಜ್ ಯಾಕೆ ಇನ್ನೂ ಹೊರಗೆ ಬಿಟ್ಟಿಲ್ಲ? ಅದು 11:15 ನಂತರ ನಡೆದಂಥ ಘಟನೆಯನ್ನು ಈ ತಾರಾ ಹೋಟೆಲ್ ಮಾಲೀಕರು CCTVಯನ್ನೇ ತಿರುಗಿಸಿ 10:00ವರೆಗೆ ಈ ಪ್ರಕರಣ ನಡೆದಿದೆ ಎಂದು ಇಲ್ಲಿ ತಿರುಚಲು ಇದರ ಕೈವಾಡ ಏನು? ಇಡೀ ಪ್ರಕರಣವನ್ನು ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು ಎಂಬುದೇ ಇಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ಆಗ್ರಹ. ಹೌದು ಕಣ್ರಿ, ದೊಡ್ಡಪೇಟೆ PSI ನಾರಾಯಣ್ ಮಧುಗಿರಿ ಹಾಗೂ ಸಿಬ್ಬಂದಿಗಳು ಈ ಹೋಟೆಲ್ ಮುಂಭಾಗದಲ್ಲಿ 11:00ವರೆಗೆ ತೆರಳಿರುತ್ತಾರೆ. ಆಗ ಪೊಲೀಸ್ ಅಧಿಕಾರಿಗೆ ಇವರು ಕೀಳು ಮಟ್ಟದಲ್ಲಿ ನಿಂದಿಸಿ ಕೀಳು ಮಟ್ಟದಲ್ಲಿ ಬೈದಿರುವಂಥ CC ಕ್ಯಾಮ್ರಾ ಫುಟೇಜ್ ಎಲ್ಲಿ ಹೋಯಿತು? ಇದನ್ನೇಕೆ ಈ ತಾರಾ ಹೋಟೆಲ್ ಮಾಲೀಕ ಈ CCTV ಫುಟೇಜನ್ನು ಯಾರಿಗೂ ನೀಡುತ್ತಿಲ್ಲ ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆ ಕಣ್ರಿ. ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಸಚಿವ ಸಂತೋಷ್ ಲಾಡ್ ಏನೂ ತಿಳಿಯದಂತೆ ಏಕಾಏಕಿ ಈ ಪ್ರಕರಣದಲ್ಲಿ PSI ಅವರನ್ನು ಸಸ್ಪೆಂಡ್ ಮಾಡಿ ಎಂದು ಆರ್ಡರ್ ಹೊರಡಿಸಲು ಕಾರಣವೇನು? ಶಿವಮೊಗ್ಗ ಜಿಲ್ಲಾಧಿಕಾರಿಗಳೇ ಶಿವಮೊಗ್ಗ ಮಹಾನಗರ ಪಾಲಿಕೆಯಾಗಿದೆ. ಇಲ್ಲಿ ಹೋಟೆಲ್ ಹಾಗೂ ಮುಗ್ಗಟ್ಟುಗಳು 11 ಗಂಟೆಗೆ ಬಾಗಿಲು ಹಾಕಬೇಕೇ ಇಲ್ಲ 1 ಗಂಟೆಗೆ ಬಾಗಿಲು ಹಾಕಬೇಕೇ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನೀವು ಸರ್ಕಾರದ ನಿದರ್ಶನವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಕಣ್ರಿ. ನೋಡ್ರಿ, ಇಲ್ಲಿ ಏನೇ ಆದರೂ ಪೊಲೀಸ್ ಅಧಿಕಾರಿಗಳನ್ನೇ ಹೊಣೆ ಮಾಡುತ್ತಿರುವುದು ಇದು ಎಷ್ಟು ನ್ಯಾಯ? ಒಬ್ಬ ಹುಟ್ಟಿದರೂ ಪೊಲೀಸ್ ಬೇಕು, ಸತ್ತರೂ ಪೊಲೀಸ್ ಬೇಕು. ಇದೇ ತಾರಾ ಹೋಟೆಲ್, ಈ ಬ್ರೈಟ್ ಹೋಟೆಲ್ 11, 1 ಗಂಟೆ 2 ಗಂಟೆ ಆದರೂ ಬಾಗಿಲು ಹಾಕುತ್ತಿಲ್ಲ. ಈ ಹೋಟೆಲ್ಗಳನ್ನು ಏಕೆ ಬಾಗಿಲು ಹಾಕಿಸುತ್ತಿಲ್ಲ? ಇಲ್ಲೇನಾದರೂ ಅನಾಹುತಗಳು ನಡೆದರೆ ಪೊಲೀಸ್ ಇಲಾಖೆಯನ್ನೇ ನೇರವಾಗಿ ಹೊಣೆ ಮಾಡುತ್ತಿದೆ. ಈ ಪೊಲೀಸ್ ಇಲಾಖೆಗೆ ಎಲ್ಲ ಕೆಲಸವನ್ನು ಸರ್ಕಾರ ಹಾಗೂ ಜಿಲ್ಲಾಡಳಿತ ವಹಿಸುವುದು ಏಕೆ ಎಂದು ಗೊತ್ತಾಗುತ್ತಿಲ್ಲ. ಮಹಾನಗರ ಪಾಲಿಕೆಯ ಕೆಲಸವನ್ನು ಪೊಲೀಸ್ ಇಲಾಖೆಯೇ ಮಾಡಬೇಕಾಗಿದೆ. ಹೌದು ಕಣ್ರಿ, ನೀವು ಪೊಲೀಸ್ ಇಲಾಖೆಯ ತಪ್ಪು ಎಂದರೆ ಸರ್ಕಾರದ ಆದೇಶ 11 ಗಂಟೆಗಿದೆಯೋ 1 ಗಂಟೆಗಿದೆಯೋ ಅಲ್ಲಿವರೆಗೆ ಪೊಲೀಸ್ ಅಧಿಕಾರಿಗಳು ಮನೆಯಲ್ಲಿ ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಕಾಲ ಕಳೆಯಿರಿ. 11 ಗಂಟೆ ಅಥವಾ 1 ಗಂಟೆ ಆದ ಮೇಲೆ ನೀವು ಕಾರ್ಯಾಚರಣೆಗೆ ದಿಲ್ಲಿಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸಂದೇಶವನ್ನು ಸರ್ಕಾರ ಹಾಗೂ ಜಿಲ್ಲಾಡಳಿತದಲ್ಲಿ ರವಾನಿಸಬಹುದು. ಪೊಲೀಸರು ಅದೆಷ್ಟು ಖುಷಿಯಾಗಬಹುದು ಕಣ್ರಿ ಈ ರೀತಿ ಒಂದು ಆದೇಶ ಬಂದರೆ. ನೋಡ್ರಿ, ಎಲ್ಲಿ ಏನೇ ಆದರೂ ಅನಾಹುತಗಳು ನಡೆದರೆ ಪೊಲೀಸ್ ಅಧಿಕಾರಿಗಳನ್ನೇ ಹೊಣೆ ಮಾಡುತ್ತೀರಿ. ಅದೇ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಇಲ್ಲಿ ಬಾಗಿಲು ಹಾಕಿಸು ಎಂದಾಗ ಪೊಲೀಸ್ ಸಿಬ್ಬಂದಿಗಳಿಗೆ ಆ ಹೋಟೆಲ್ನ ಮಾಲೀಕನೋ ಅಥವಾ ಅಲ್ಲಿನ ಕ್ಯಾಶಿಯರು ಹೀನಾಮಾನವಾಗಿ ಬೈದಿದ್ದಂತಹ ಇಲ್ಲಿನ TV ಫುಟೇಜ್ ಯಾಕೆ ಬಂದಿಲ್ಲ? ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆಗೊಳಪಡಿಸಬೇಕು. ಇಲ್ಲಿ ಪೊಲೀಸರ ತಪ್ಪಿದೆಯೇ ಇಲ್ಲ ಹೋಟೆಲ್ ಸಿಬ್ಬಂದಿ ಹಾಗೂ ಮಾಲೀಕರ ತಪ್ಪಿದೆಯೇ ಎಂದು ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ಓರೆ ಹಚ್ಚಬೇಕು ಕಣ್ರಿ. ಹೌದು, ಏನೇ ಆದರೂ ಎಲ್ಲ ಕಡೆಯೂ ಪೊಲೀಸ್ ಅಧಿಕಾರಿಗಳು ಬೇಕು. ಪೊಲೀಸ್ ಅಧಿಕಾರಿಗಳು ಸ್ವಚ್ಛವಾಗಿ ಕೆಲಸ ಮಾಡಿದರೆ ಇದು ಇಲ್ಲಿ ಕಾನೂನು ಬಾಹಿರವೆಂದು ಎಂದು ತಿಳಿಸುತ್ತಾರೆ. ಹೌದು ಕಣ್ರಿ, ಶಿವಮೊಗ್ಗ ಜಿಲ್ಲೆಯ ಕೆಲವು ಕಾಂಗ್ರೆಸ್ ಮುಖಂಡರುಗಳೇ ಈ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು ಇಲ್ಲಿ ಎಷ್ಟು ಸತ್ಯ? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರೇ ಇಲ್ಲಿ ಮನವಿ ಕೊಡುತ್ತಾರೆ ಎಂದರೆ ಇಲ್ಲಿ ಪ್ರತಿಪಕ್ಷವಾದ BJP ಹಾಗೂ JDS ಏನು ಮಾಡುತ್ತಿದೆ? ಈ ದಕ್ಷ ಅಧಿಕಾರಿಯ ಬೆನ್ನ ಹಿಂದೆ JDS ಹಾಗೂ BJP ನಿಲ್ಲಬೇಕೆಂಬುದೇ ನಮ್ಮ ಆಗ್ರಹ ಕಣ್ರಿ. ಈ ಅಧಿಕಾರಿ ಮಾಡಿದ ತಪ್ಪು ಏನೂ ಇಲ್ಲ ಎಂದು ನಾವಿಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಹೌದು, ಹೇಳಿ ಕೇಳಿ ಮಿಲಿಟರಿ ಮ್ಯಾನ್, ರಿಟೈರ್ಡ್ ಆರ್ಮಿ ಆಫೀಸರ್ ಆದಂಥ ನಾರಾಯಣ ಮಧುಗಿರಿಯವರ ಕಿವಿಗೆ ಇಂಥ ಕೆಟ್ಟ ಕೊಳಕ ಪದಗಳು ಬಿತ್ತೆಂದರೆ ಇವರು ಮಾಡಿದ್ದು ಇಲ್ಲಿ ಸರಿ ಎಂದು ನಾವು ಸಹ ಇದೇ ಮೂಲಕ ಸ್ಪಷ್ಟಪಡಿಸಿದ್ದೇವೆ. ಇಡೀ ಶಿವಮೊಗ್ಗ ನಗರಕ್ಕೆ ಒಂದು ಕಾನೂನಾದರೆ ಈ ಮತ್ತೊಂದು ಸ್ಪೆಷಲ್ ಕಾನೂನಾದರೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂದು
ಜಿಲ್ಲಾಡಳಿತ ಹಾಗೂ ಸರ್ಕಾರ ಪೊಲೀಸರಿಗೆ ಸ್ಪಷ್ಟವಾದ ನಿದರ್ಶನ ಈ ಮೂಲಕ ನೀಡಬೇಕು ಕಣ್ರಿ. ಏನೇ ಆದರೂ ಇಲ್ಲಿ ಪೊಲೀಸರನ್ನೇ ತಪ್ಪು ಎಂದು ಮಾಡುವುದು ಎಷ್ಟು ಸರಿ? ಇಲ್ಲೇನಾದರೂ ಅನಾಹುತಗಳು ನಡೆದಿದ್ದರೆ ಪೊಲೀಸ್ ಬರುವುದು ಲೇಟಾದರೆ ಪೊಲೀಸ್ ವೈಫಲ್ಯ ಎನ್ನುತ್ತೀರಿ. ಪೊಲೀಸರೇ ಮೊದಲು ಬಂದು ಇಲ್ಲಿ ಅವರು ಮಾಡಬೇಕಾದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಇದು ಪೊಲೀಸ್ ದೌರ್ಜನ್ಯ ಎನ್ನುತ್ತೀರಿ. ಇಲ್ಲಿ ಯಾವುದು ದೌರ್ಜನ್ಯ, ಯಾವುದು ನ್ಯಾಯ? ಇದು ಜಿಲ್ಲಾಡಳಿತ ಹೇಳಬೇಕು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ನಿಮ್ಮ ಪೊಲೀಸರು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಎಂದು CN23 ನ್ಯೂಸ್ ಚಾನಲ್ ಆಗ್ರಹಪಡಿಸುತ್ತದೆ. ನಿಮ್ಮ ಅವಧಿಯಲ್ಲಾದರೂ ಈ ತಾರಾ ಹೋಟೆಲ್, ಬ್ರೈಟ್ ಹೋಟೆಲ್ ರಾತ್ರಿ 10:00 ಬಾಗಿಲು ಹಾಕಿಸುವಂತೆ ಖಡಕ್ ಸಂದೇಶ ಹಾಗೂ ಆದೇಶವನ್ನು ನೀಡುತ್ತೀರಿ ಎಂದು ನಿಮ್ಮ CN23 ನ್ಯೂಸ್ ಚಾನಲ್ ಕಾಯುತ್ತಿದೆ. ಯಾವ ಅಧಿಕಾರಿಯಿಂದನೂ ಆಗದ ಕೆಲಸ ನೀವು ಮಾಡಬಹುದಲ್ಲವೇ?